ಹಿಂದಿನ ಪ್ರಧಾನಿಗಳು ಅಂತಾರಾಷ್ಟ್ರೀಯ ಖ್ಯಾತಿಯ ಅರ್ಥಶಾಸ್ತ್ರಜ್ಞರು ಜಗತ್ತೆಲ್ಲ ಆರ್ಥಿಕ ಸಂಕಷ್ಟನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಭಾರತ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಮುಕ್ತ ಮಾಡಿ ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಒಯ್ದಿರ್ತಕ್ಕಂಥ ದಿವಂಗತ ಪ್ರಧಾನಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಮನಮೋಹನ್ ಸಿಂಗ್ ಜಿ ಅವರಿಗೆ ಶ್ರದ್ಧಾಂಜಲಿಯನ್ನು ಈ ಸಭೆಯ ಮುಖಾಂತರ ಅರ್ಪಿಸಿ, ಇವತ್ತು ತಮಗೆಲ್ಲ ಗೊತ್ತಿದೆ 22ನೇ ತಾರೀಕಿಗೆ ನಾಳೆ ನಾವು ಬಂದ್ ಕರೆಯನ್ನು ಕೊಟ್ಟಿದ್ದೀರಿ. ತಾವು ಕೂಡ ಎಲ್ಲ ರೀತಿಯಿಂದ ಕೂಡ ಸಹಕಾರ ಮಾಡಿದ್ದೀರಿ. ಮಾಧ್ಯಮದವರು ಕೂಡ ನಮ್ಮ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಮಾಧ್ಯಮದಲ್ಲಿ ಏನೇನು ಪ್ರಚಾರವನ್ನು ಈ ಒಂದು ಬಂದ್ಗೆ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೂಡ ತಾವು ಕೊಟ್ಟಿದ್ದೀರಿ. ನಾವು ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ನಾಡಿರೋದ್ರಿಂದ ಅವರನ್ನು ಗೌರವ ಸೂಚಿಸುವ ಸಲುವಾಗಿ ನಾವು ನಾಳೆ ಆಗ್ತಕ್ಕಂಥ ಬಂದ್ ಕರೆಯನ್ನು ಬಂದ್ ಮಾಡಿ ಮುಂದೆ ಅದನ್ನು ಹಾಕಿದ್ದೇವೆ. ನಾವು ಅಂದರೆ 30ನೇ ತಾರೀಕಿಗೆ ಬಿಜಾಪುರ ಬಂದ್ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದನ್ನು ನಾವು ಈಗಾಗಲೇ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಾತಾಡಿ ನಾವು ಮುಂದೆ ಹಾಕ್ತಕ್ಕಂಥ ಕಾರಣವನ್ನು ಕೂಡ ಅವ್ರಿಗೆ ತಿಳಿಸಿದ್ದೇವೆ. 30ನೇ ತಾರೀಕಿಗೆ ಈ ಬಂದ್ ಮಾಡಲಾಗ್ತಾ ಇದೆ. ಮತ್ತೊಮ್ಮೆ ನಾನು ಎಲ್ಲ ಸಂಘಟನೆ ಮಾಡ್ತಕ್ಕಂಥ ನನ್ನ ಹಿಂದ್ ಸಂಘಟನೆ ಮುಖ್ಯಸ್ಥರಿಗೆ, ಎಲ್ಲ ದಲಿತ ಸಂಘಟನೆಯ ಗೆಳೆಯರಿಗೆ, ಸ್ನೇಹಿತರಿಗೆ, ಸಹೋದರಿಗೆ, ಮಹಿಳಾ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಸಹೋದರಿಯರಿಗೆ, ಪ್ರಗತಿಪರರಿಗೆ, ಅಂಬೇಡ್ಕರ್ ವಾದಿಗಳಿಗೆ, ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರಿಗೆ, ತಾವು ನಾಳೆ ಅತ್ಯಂತ ಉತ್ಸಾಹದಲ್ಲಿದ್ದವರೆಲ್ಲ ನಾಳೆ ವ್ಯಾಪಕವಾಗಿ ಬಂದ್ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಗಾಡಿ ಯಾವ ರೀತಿಯಾಗಿ ಸಂಪರ್ಕ ಸಾಧನಗಳನ್ನು ಮಾಡಿಕೊಂಡು ಇಲ್ಲಿ ಬರಬೇಕು ಅನ್ನೋ ತಯಾರಿಯಲ್ಲಿ ಅತ್ಯಂತ ಉತ್ಸಾಹದಿಂದಿದ್ರು. ನಮ್ಮ ಅನೇಕ ಗೆಳೆಯರು ಕೂಡ ನಾಳೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದ್ರು. ಆದರೆ ನಾಳೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಧಾನಿ ನಮ್ಮನ್ನು ಅಗಲಿದ್ದಾರೆ. ಅವರ ಅಂತ್ಯಕ್ರಿಯೆ ಆಗುವವರೆಗೆ ಅದನ್ನು ನಾವು ಮಾಡಬಾರ್ದು. ಅವರ ಒಂದು ದುಃಖದಲ್ಲಿ, ಅವರ ಕುಟುಂಬದ ದುಃಖದಲ್ಲಿ ನಾವು ಎಲ್ಲ ಕೂಡ ಪಾಲ್ಗೊಳ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಭೆಯನ್ನು ಮುಂದೆ ಹಾಕಿದ್ದೇವೆ. ತಾವು 28ನೇ ತಾರೀಕಿಗೆ ಮಾಡ್ತಕ್ಕಂಥ ಬಂದಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ, ಸಹಾಯವನ್ನು ಮಾಡಿದ್ದೀರಿ. ಆ ಸಹಾಯ ಮತ್ತು ಪ್ರೋತ್ಸಾಹ 30ನೇ ತಾರೀಕಿಗೆ ಆಗ್ತಕ್ಕಂಥ ಬಂದಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ತಾವು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ನಾನು 2 ಮಾತನ್ನು ಮುಗಿಸ್ತೇನೆ. ಮುಸ್ರಿಫ್ ಅವರು ಕೂಡ ತಮ್ಮನ್ನು ದೇಶದ ಪ್ರಧಾನಮಂತ್ರಿಯವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅದರ ಸಲುವಾಗಿ ದೇಶ 10 ವರ್ಷ ಅವರು ಆಳಿದ್ದಾರೆ. ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯವರು. ಅವ್ರ ಸಲುವಾಗಿ ನಾವು ಎಲ್ಲ ಶ್ರದ್ಧಾಂಜಲಿ ಮಾಡೀವಿ. ಎಲ್ಲ ನಾವು ಪ್ರೋಗ್ರಾಮ್ 30 ತಾರೀಕು ಇಟ್ಟಿವಿ. ಬಿಜಾಪುರ ಬಂದು 30 ತಾರೀಕು ಮಾಡ್ಲಿಕ್ಕೆ ನಾಳೆಗೆ 10 ಗಂಟೆಲಿಂದ 30 ತಾರೀಕು 10 ಗಂಟೆಲಿಂದ ಸಾಯಂಕಾಲ ತನಕ ಇರ್ತೈತಿ. ಏನು ನಾಳೆಗೆ ನಮ್ದು 28 ಇದ್ದಿತ್ತು, ಅದು ಕ್ಯಾನ್ಸಲ್ ಮಾಡೀವಿ. 30 ತಾರೀಕು ಇಡ್ತೀವಿ. ಎಲ್ಲರೂ 30 ತಾರೀಕು ಬರಂತ ವಿನಂತಿ ಮಾಡಿ. ವೇದಿಕೆ ಅಲ್ಲ, ಎಲ್ಲ ಪ್ರಗತಿಪರ ವೇದಿಕೆ ಇದ್ದಾರೆ, ದಲಿತರಿದ್ದಾರೆ ಮತ್ತು ಎಡಪಂಥೀಯ ಸಾಮೂಹಿಕ ಸಂಘಟನೆಗಳಿವೆ ಮತ್ತು NGO ಗುಂಪುಗಳಿವೆ ಮತ್ತು ಮಹಿಳಾ ಗುಂಪುಗಳಿವೆ. ಹೀಗಾಗಿ ಪ್ರಗತಿಪರ ಸಂಘಟನೆಯಿಂದ 28ರ ಬಂದ್ ಕಾಲ ಏನಪ್ಪೋ 30ಕ್ಕೆ ಮಾಡಿದಾರೆ ಅಂತ ದಯವಿಟ್ಟು ತಮ್ಮ ಮಾಧ್ಯಮದಲ್ಲಿ ಬರೆಯ ಮುಂದೆ ಏನಪ್ಪ ಅಂತಂದ್ರೆ ಸ್ವಲ್ಪ ಒತ್ತು ಕೊಟ್ಟು ಬರೀರಿ ಅಂತಿಕೊಂಡು ರಾಜೋರ್ಗುರವ್ರನ್ನ ಮತ್ತು ಅಮೀನ್ ಮುಷರಫ್ ಅವ್ರನ್ನ ಮತ್ತು ಕಲಿಮಿಲಿ ಅವ್ರನ್ನ ಏನಪ್ಪ ಅವ್ರ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು. ಈಗ ನಾವೆಲ್ಲ ಗುರುತಿರ್ತಕ್ಕಂಥದ್ದು ಮತ್ತು ಅವ್ರ ನಾಯಕತ್ವ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಾಮೂಹಿಕ ಸಂಘಟನೆ ಪ್ರಗತಿಪರ ವೇದಿಕೆ ಅಂತ ಕೂಡ ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಮತ್ತು ಸಾಮೂಹಿಕ ನಾಯಕತ್ವ ಇದೆ. ಹೀಗಾಗಿ ಮೀಡಿಯಾದವ್ರ ಮಾಧ್ಯಮದವ್ರು ಏನಪ್ಪ ಅಂತಂದ್ರೆ ಸ್ಪಷ್ಟವಾಗಿರ್ಲಿ ಅಂತ ಒಂದು ವಿನಂತಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ ಬಳಗ ವತಿಯಿಂದ ನೇತೃತ್ವದಲ್ಲಿ ಬಂದು
ಇದು ಯಾವುದೇ ರಾಜಕೀಯ ದಲಿತ ಸಂಘಟನೆಗಳು, ಎಲ್ಲ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು, ರೈತ ಮುಖಂಡರು, ಮಹಿಳಾ ಸಂಘಟನೆಗಳು ಮತ್ತು ಬೀದಿ ಬರಿ ವ್ಯಾಪಾರಸ್ಥರು, ಈ ಥರ ಎಲ್ಲ ಸಂಘಟನೆ ಒಳಗೊಂಡು ನಾವು ಬೆಂಬಲ ಮಾಡ್ತಾ ಇದ್ದೀವಿ. ಪಕ್ಷಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗಾಗಲೇ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳ ಪ್ರಮುಖರ ಒಟ್ಟಾಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಾಗ ಎಲ್ಲರೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಪರವಾಗಿಲ್ಲ, ನಮ್ಮ ರಾಷ್ಟ್ರ ನಾಯಕರು ಆಗಲಿ ಸಂದರ್ಭದಲ್ಲಿ ನಾವು ಅದನ್ನು ಒಂದು ದಿವಸಕ್ಕೆ 2 ದಿವಸಕ್ಕೆ ಮಟ್ಟಿಗೆ ಮುಂದೆ ಹಾಕಿ ಇದಕ್ಕಿಂತ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅನ್ನೋಂಥ ಅಭಿಪ್ರಾಯ ಬಂದಿರೋದ್ರಿಂದ ಎಲ್ಲರ ಅಭಿಪ್ರಾಯನ ಕ್ರೋಢೀಕರಿಸಿ ಇವತ್ತು ಅದನ್ನು 30ಕ್ಕೆ ಮುಂದೆ ಹಾಕಲಾಗಿದೆ. ಅದಕ್ಕೆ ಈ ಹಿಂದೆ ಏನು ನಮಗೆ ಬೆಂಬಲ ಕೊಟ್ಟಂತೆಲ್ಲ ವ್ಯಾಪಾರಸ್ಥರಲ್ಲಿ, ರೈತರಲ್ಲಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಎಲ್ಲರಲ್ಲೂ ವಿನಂತಿ ಏನು ಮಾಡ್ತಾ ಈ ಒಂದು ಅಕಾಲಿಕ ಸುದ್ದಿಯಿಂದ ಎಲ್ಲರೂ ನಾವು ದಿಗ್ಭ್ರಮೆಗೆ ಒಳಗಾಗಿದ್ದೇವೆ. ಅದಕ್ಕೆ ಮೊನ್ನೆ ಕೊಟ್ಟಂಥ ಬೆಂಬಲವನ್ನು 30ನೇ ತಾರೀಕಿಗೆ ಕೂಡ ತಾವೆಲ್ಲರೂ ಕೊಡ್ತೀರಿ ಅನ್ನೋಂಥ ಒಂದು ಅತ್ಯಂತ ಭರವಸೆಯೊಂದಿಗೆ ಇದನ್ನು ಮುಂದೆ ಹಾಕಿದ್ದೀವಿ. ಯಥಾ ರೀತಿ ಮಾಧ್ಯಮ ಸ್ನೇಹಿತರಲ್ಲಿ ಕೂಡ ಇದಕ್ಕೊಂದು ಹೆಚ್ಚಿನ ದಿನಾಂಕ ಬದಲಾವಣೆ ಸಾಕಷ್ಟು ಜನ ಗೊಂದಲಲ್ಲಿದ್ದಾರೆ. ಭಾಳಷ್ಟು ಜನ ಸಂಘಟನೆಗಳು ಬೆಳಗ್ಗೆಯಿಂದ ಎಲ್ಲರಿಗೆ ಫೋನ್ ಬರ್ತಾ ಇದೆ. ಅದಕ್ಕೆ ತಮ್ಮ ಮೂಲಕ ಒಂದು ವಿನಂತಿ ಮಾಡ್ತೇವೆ, ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲದ ಹಾಗೆ ತಾವು ಒಂದು ನಮ್ಮ ವಿನಂತಿಯನ್ನು ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಮುಟ್ಟಿಸಬೇಕು ಅಂತ ಹೇಳಿ ಮೇಲೆ ವಿನಂತಿಯನ್ನು ಮಾಡ್ತೀವಿ. ಬೆಂಬಲ ಬಂದ ಸರಿ ಎಲ್ಲ ಕಡೆ ವಿನಂತಿ ಮಾಡಿದ್ದೀವಿ.